ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೇವೆ. ಯಾವ ದೇವಸ್ಥಾನ? ಇದು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಭಯಂಕರ. ಕಣಿಸುಯರೆ ಅರ್ಥ ಆಯ್ತಾ? ಇಲ್ಲಿ ರಸಾಯನ ಮಾಡ್ತಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಸೌರಮಾನ ಯುಗಾದಿಯ ಶುಭಾಶಯಗಳು. ಶ್ರೀಯ ಹೇಳಿ. ಸೌರಮಾನ ಯುಗಾದಿಯ ಶುಭಾಶಯಗಳು ವೀಕ್ಷಕರೇ. ಭಯಂಕರ ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ ನನ್ನ ಮಗಳು. ಅಟ್ಲೀಸ್ಟ್ ಈ ವರ್ಷದಿಂದ ಅದ್ಲು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ಲಿ ಅಂತ. ನಾನು ಫುಲ್ ಮಾತಾಡ್ತೀನಿ. ಇನ್ನು ಫುಲ್ ಕನ್ನಡದಲ್ಲಿ ಮಾತಾಡೋದು. ಕನ್ನಡದಲ್ಲೇ ನಾನು ಸಂಭಾಷಣೆ ಮಾಡುದು. ಎಸ್, ನಾವು ಯುಗಾದಿಯ ನಮಸ್ಕಾರ ಎಲ್ಲ ಮಾಡಿ ಮನೆಯಿಂದ ಹೊರಟೆವು. ಈಗ ನಿನ್ನೆ ರಾತ್ರಿಗೆ ನಾವು ಕಣಿ ಇಟ್ಟಿದ್ದೇವೆ. ಆ ಕಣಿಯ ವಿಡಿಯೋವನ್ನ ಇವ್ರು ಮಾಡಿದ್ದಾರೆ, ನೋಡಿ ಆಯ್ತಾ? ಗ್ರಾಮ ದೇವರು ಕಾವೂರು ಮಹಾಲಿಂಗೇಶ್ವರ ದೇವರ ದರ್ಶನ ಮಾಡಿ ಮತ್ತೆ ನಾವು ನಮ್ಮ ಯಜಮಾನರ ತಂದೆ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಅವರಿಗೆ ನಮಸ್ಕಾರ ಎಲ್ಲ ಮಾಡಿ ಯುಗಾದಿಯ ಶುಭಾಶಯವನ್ನು ಹೇಳಿ ಮತ್ತೆ ಮನೆಗೆ ವಾಪಸ್. ಮತ್ತೆ ಇವತ್ತು ಹಬ್ಬದ ಊಟ ಮಾಡ್ಲಿಕ್ಕೆ ಉಂಟು ಅಂತೆಲ್ಲ ಸ್ಪೆಷಲ್ ಎಲ್ಲ ಮಾಡುವ ಅಂತ. ಯುಗಾದಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸಿಗುವ. ನಾವು ದೇವಸ್ಥಾನಕ್ಕೆ ಹೋಗಿ ನಿಮ್ಗೆಲ್ರಿಗೂ ಪ್ರಾರ್ಥನೆ ಮಾಡಿ ಬಂದ್ವಿ ಆಯ್ತಾ. ಯುಗಾದಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವರ್ಷ ಸೂರ್ಯನ ವರ್ಷ, ಹಾಗಾಗಿ ಎಲ್ರಿಗೂ ಭಾಸ್ಕರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ. ಮಾವನ ಮನೆಗೆ ಹೋಗ್ತಾ ಇದ್ದೇವೆ. ನನ್ನ ಮಾವನ ಮನೆಗೆ, ಇವ್ರ ಅಪ್ಪನ ಮನೆಗೆ, ನನ್ನ ಅಜ್ಜನ ಮನೆಗೆ, ಇವಳ ಅಜ್ಜನ ಮನೆಗೆ. ಇಲ್ಲೊಂದೊಳ್ಳೆ ಕನ್ವೆನ್ಷನಲ್ ಸೆಂಟರ್ ಆಗಿದೆ ಮಂಗಳೂರಲ್ಲಿ. ಮಾಮ ಕಣಿಸುಯರೆ.
ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು, ಯುಗಾದಿ ದಿನ ಏನೇ ಮಾಡಿದರೂ ವರ್ಷ ಪೂರ್ತಿ ಮಾಡ್ತಾ ಇರ್ತೀರಿ ಅಂತ. ಬಟ್ ಮಕ್ಕಳಿಗೆ ಹಬ್ಬ ಅಂತ ರಜೆ ಕೊಟ್ಟಿದ್ವಿ. ಆದರೆ ಆನ್ಲೈನ್ ಕ್ಲಾಸ್ ಮಾಡಿದರೆ ಆಗ್ಬೋದು, ಮಕ್ಕಳು ಮನೇಲೇ ಕೂತು ಪಾಠ ಕಲಿಬೋದು ಅಂತ ಹೇಳಿ ಡಾನ್ಸ್ ಕ್ಲಾಸ್ ಕೂಡ ಆಯಿತು. ರಸಾಯನ ಮಾಡ್ತಿದ್ದಾರೆ. ಅಮ್ಮ ಅಜ್ಜಗಿ ಅಂಪುಣ ಜಾದ ಅಡಿಕೆ ಇಷ್ಟ ఉందా ಭಯಂಕರ ಇಷ್ಟನಾ? ಮಾವಿನ ಹಣ್ಣು ರಸಾಯನ ದೃಷ್ಟಿ ಹಾಕ್ಬೇಕು. ಪ್ರತಿ ಯುಗಾದಿಗೆ ಹೊಸ ಮಾವಿನ ಹಣ್ಣು ರಸಾಯನ ಯಾವಾಗಲೂ ಮಾಡ್ತೇನೆ. ಹಾಗೆ ನನ್ನ ಅಮ್ಮನಿಗೆ ನನ್ನ ಮಾವನಿಗೆ ಇಬ್ಬರಿಗೂ ರಸಾಯನ ಹೇಳಿದರೆ ಇಷ್ಟ. ಮತ್ತು ಇವತ್ತೇನೆಲ್ಲ ಉಂಟು ಹೇಳಿದರೆ ಬೇಳೆ ತೋವೆ ಇದೆ, ಮತ್ತು ಪಲ್ಯ, ಇದರದ್ದು ಬೆಂಡೆಕಾಯಿ ಪಲ್ಯ ಇದೆ, ಮತ್ತು ಕಾಟು ಮಾವಿನ ಹಣ್ಣಿನ ಅಂಡ್ರುಳಿ. ನೀವು ಅದಕ್ಕೆ ಎಂತ ಹೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ, ನಾವು ಮಾಡ್ತೇವೆ. ಅದಕ್ಕೊಂದು ಬೆಲ್ಲ ಎಲ್ಲ ಹಾಕಿ ಕಾಟು ಮಾವಿನ ಹಣ್ಣಿದು ಅಂಡ್ರುಳಿ ಬಜ್ಜಿ ಟೈಪ್ ಅದಿದೆ. ಆಮೇಲೆ ಗುಳ್ಳ ಮಟ್ಟು ಗುಳ್ಳ ಇದ್ದು ಮೊಸರು ಬಜ್ಜಿ ಇದೆ. ಆಮೇಲೆ ಹಯಗ್ರೀವ ಮಡ್ಡಿ ಇದೆ, ಮೊಸರು ಉಪ್ಪಿನಕಾಯಿ ಇದೆ, ಅಪ್ಪಿ ಮಿಡಿದು ಉಪ್ಪಿನಕಾಯಿ. ಅಷ್ಟೇಯಾ? ಬೇರೆ ಅಂತ ಇಲ್ಲ, ಸಾಕು ಅಷ್ಟು. ಇವರೇ ಮಾಸ್ಟರ್ ಶೆಫ್ ನಮ್ಮ. ಶೆಫ್ ಏನಿಲ್ಲ, ಯಾವಾಗಲೂ ಅರ್ಜೆಂಟಲ್ಲಿ ಮಾಡೋದು, ಕೆಲಸ ಆಗ್ತದೆ, ಅದು ಇದು ಇರ್ತದೆ. ಇವತ್ತು ಹಬ್ಬ ಆದ ಕಾರಣ ಕ್ಲಾಸ್ ಎಲ್ಲ ಫ್ರೀಯ ತಗೊಂಡು, ಹಾಗೆ ನಾನು ಸ್ವಲ್ಪ ಫ್ರೀಯಾಗಿ ಅಡಿಗೆ ಎಲ್ಲ ಮಾಡ್ತಾ ಇದ್ದೆ. ಓಕೆ, ನಮ್ಮೊಟ್ಟಿಗೆ ಅಜ್ಜ ಇದ್ದಾರೆ ಈಗ. ಅಜ್ಜ ನಮಸ್ತೆ ಹೇಳಿ. ನಮಸ್ಕಾರ. ಅಜ್ಜ, ನೀವು ಕಿನ್ನಿಪ್ನಾಗ ನೀವು ಸಣ್ಣದಿರುವಾಗ ಯುಗಾದಿಗೆ ಹೇಗೆ ಆಚರಣೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದರು ನೀವು ಇರಲೇ ಇಲ್ವಾ? ಹಾಸ್ಟೆಲ್ಡಾ? ಅಯ್ಯೋ, ಓಳಜ್ಜ ಹಾಸ್ಟೆಲ್? ಹಾಗಾಗಿ ಮನೆಯಲ್ಲಿ ಇರಲೇ ಇಲ್ಲ ನೀವು ಯುಗಾದಿಗೆ ಹಬ್ಬಕ್ಕೆ. ಬೇರೆ ಯಾವ ಹಬ್ಬಕ್ಕೆ ನೀವು ಮನೆಗೆ ಹೋಗ್ತಾ ಇದ್ದದ್ದು? ಯಾವ ಹಬ್ಬಕ್ಕೆ ಮನೆಗೆ ಹೋಗ್ತಾ ಇದ್ದದ್ದು? ನವರಾತ್ರಿ ನೋಂಪಿಗೆ ಹೋಗ್ತಾ ಇದ್ದ. ಯುಗಾದಿ ನೀವು ಇರ್ಲಿಲ್ಲ. ಹಾಸ್ಟೆಲಲ್ಲಿ ಏನು ಮಾಡ್ತಾ ಇದ್ದದ್ದು ನೀವು? ಏನಿಲ್ವಾ ಯುಗಾದಿ ಆಚರಣೆ ಇಲ್ಲ. ಅಪ್ಪ, ನಿಮ್ಮ ಅಪ್ಪ ಬಂದಿದ್ದಾರೆ ಮನೆಗೆ. ಹೇಗೆ ಅನಿಸುತ್ತಾ ಉಂಟು ನಿಮಗೆ? ಭಾರಿ ಸಂತೋಷವಾ? ನೀವು ಹೊಸ ಎಲ್ಲ ಅಂಗಿ ಹಾಕಿ ಭಾರಿ ಚಂದ ಕಾಣ್ತಾ ಇದ್ದೀರಿ. ನನಗೆ ಹೇಳುದಿಲ್ವಾ? ಓಕೆ ಅಜ್ಜ, ನಿಂಕ್ಲೇನ ಯುಗಾದಿ ಅಪ್ಪನೊಟ್ಟಿಗೆ ಎಂಚ ಅಪ್ಪ ಪುಟ್ಟತಾಯ್ ಬೆತ್ತ ಯುಗಾದಿ ಎಂಚ ಆಚರಣೆ ಅಂತ ಒಂದಿರ್ತಾರೆ. ಹಾ, ಅಕ್ಕಳು ಕಿನ್ನಿಪ್ನಾಗ ಅವರು ಸಣ್ಣದಿರುವಾಗ ಹೇಗೆ ನೀವು ಆಚರಣೆ ಮಾಡ್ತಾ ಇದ್ದದ್ದು? ಪಾಯಸ. ಹಾ ಹಾ, ಕಣಿ ಜಿಪ್ಮ. ಹಾ, ಮತ್ತೆ ಹೇಗೆ ಇತ್ತಪ್ಪ ಸಣ್ಣದಿರುವಾಗ? ಕಣಿಯನ್ನು ನೋಡ್ತಾ ಇದ್ದೆವು. ಹಾ, ಅದರಲ್ಲಿ ಕನ್ನಡಿಯಲ್ಲಿ ಕಣಿ ಎಲ್ಲ ಇಟ್ಟದ್ದು. ಹಾ, ಮತ್ತೆ ಒಂದೇ ಮತ್ತೆ ಹೊಸ ಡ್ರೆಸ್ ಹಾಕುವುದು, ಹಾ, ಅಪ್ಪ ಅಮ್ಮಗೆ ನಮಸ್ಕಾರ ಮಾಡುವುದು, ನಮಸ್ಕಾರ, ಹಬ್ಬದ ಊಟ ಮಾಡುವುದು, ಹಬ್ಬದ ಊಟ, ಪಾಯಸ ಅಷ್ಟೇಯಾ? ಮತ್ತೆ ನೀವು ನಾನು ಬಂದಾದ ಮೇಲೆ ಹೇಗೆ ನಿಮ್ಮ ಯುಗಾದಿ ಆದದ್ದು? ಅದೇ ಸೇಮ್ ಮುಂದುವರೆದಿದ್ದೀಗ, ಹಾಗೇ ನಡೀತಾ ಉಂಟು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಒಂದು ಎಕ್ಸ್ಟ್ರಾ. ದೇವಸ್ಥಾನಕ್ಕೆ ಹೋಗುದು, ಒಳ್ಳೆ ವಿಷಯ. ಅಜ್ಜ, ಓ ಅಜ್ಜ, ಯವು ಇಷ್ಟ ನಿಂಕ್ಲೆಗಿ ನೀತ? ಗುಳ್ಳ ಬಜ್ಜಿಯಾ? ಅಜ್ಜ ರಸಾಯನ ಕುಡಿತಾ ಇದ್ದಾರೆ.
ನೀರ್ ಸಹ ಕುಡಿಬೋದಲ್ವಾ? ಎಂತ ಮಾತಾಡ್ತೀರಿ ಅಪ್ಪ. ನಿಮ್ಮದಾಯ್ತಾ ಕುಡ್ದು ರಸಾಯನ? ನಾವು ರಸಾಯನ ಕುಡ್ತದಲ್ಲ. ಕುಡ್ತದಲ್ವಾ? ತಿಂದದ? ಓ. ಈ ರಸಾಯನ ಈಗ ಕುಡಿಯುತ್ತಾ ತಿನ್ನಿದೆ. ಹೇಗೆ ಸಹ ಬೇಕು ಹಾಗೆ ಸಹ ಮಾಡ್ಬೋದು. ಅಮ್ಮ ರಸಾಯನವನ್ನು ಕುಡಿಯುವುದಾ ತಿನ್ನುವುದಾ? ಅದನ್ನು ಎಸ್ಕೆ ಮಾಡಿದ್ರೆ ಕುಡಿಯೋದು, ಪೀಸ್ ಪೀಸ್ ಸಿಕ್ಕಿದ್ರೆ ತಿನ್ನೋದು. ಓಕೆ. Is a combo of two. ಊಟ ಎಲ್ಲ ಆದಮೇಲೆ ಮಾವನನ್ನು ಮನೆಗೆ ಬಿಡಲಿಕ್ಕೆ ಹೋದ್ವಿ. ಆಮೇಲೆ ಸಂಜೆ ನನ್ನ ಅಮ್ಮನನ್ನು ಕರ್ಕೊಂಡು ನನ್ನ ಚಿಕ್ಕಿ ಮನೆಗೆ, ಮತ್ತು ಚಿಕ್ಕಿ ಮನೇಲಿ ದೊಡ್ಡಮ್ಮ ಕೂಡ ಇದ್ದಾರೆ, ಅವರನ್ನು ನೋಡಲಿಕ್ಕೆ ಅಂತ ಹೇಳಿ ನಾನು ಅಮ್ಮ ಹೋದ್ವಿ. ಅಮ್ಮನಿಗೆ ಆಸೆ ಆಯಿತು ದೊಡ್ಡಮ್ಮನ ನೋಡಿ ಬರುವ ಹೇಳಿ. ದೊಡ್ಡಮ್ಮನ ನೋಡಿ ಚಿಕ್ಕಿಯನ್ನೆಲ್ಲ ಮಾತಾಡಿಸಿ ಬಂದ್ವಿ. ಅಮ್ಮ ಮತ್ತು ನಾನು ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಯಾಕೆ ಅಂತ ಹೇಳಿದರೆ ಅಂಥ ಸಿಚುವೇಶನಲ್ಲಿ ಇರಲಿಲ್ಲ. ಚಿಕ್ಕದಿರುವಾಗ ಏನೆಲ್ಲ ಮಾಡ್ತಿದ್ದೆ ಅಂತ ಹೇಳಿದರೆ, ಆ ಟೈಮಲ್ಲಿ ಚಿಕ್ಕಪ್ಪನ ಮಗಳು, ನನ್ನ ಕಸಿನ್, ಆಮೇಲೆ ಅತ್ತೆಯ ಮಕ್ಕಳು, ಮತ್ತು ನನ್ನ ಇನ್ನೊಂದು ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಮನೆಗೆ ಬರ್ತಿದ್ರು, ರಜೆ ಟೈಮ್ ಆದ ಕಾರಣ. ಸೊ ಯುಗಾದಿಗೆ ಒಂದು ಗಮ್ಮತ್ತಾಗ್ತಿತ್ತು. ಬೆಳಿಗ್ಗೆ ಬೇಗ ಏಳೋದು. ಆವಾಗ ಕಣಿ ಇಡೋದು ಅಂದರೆ ಏನಂತ ನಮ್ಗೆ ಗೊತ್ತಿರಲಿಲ್ಲ, ಕಣಿಯ ಮಹತ್ವ ಸಹ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಸುವಂತ ಇತ್ರನ ಕಣಿ ನೋಡ್ತಿದ್ದೆ, ಕಣಿಯೆಲ್ಲ ನೋಡ್ತಿದ್ವಿ, ಬಟ್ ಅದರ ಮಹತ್ವ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ವೀಕ್ಷಕರಿಗೆ ಹೇಳಿ ಸ್ವಲ್ಪ ಮಹತ್ವ ಅದ್ರದ್ದು. ಮಹತ್ವ ಏನು ಅಂತ ಹೇಳಿದರೆ, ಐ ವಿಲ್ ಟೆಲ್ ವಾಟ್ ಐ ಹ್ಯಾವ್ ಪರ್ಸೀವ್. ನಾವು ನಾವು ನ್ಯೂ ಇಯರ್ ಅನ್ನು ಸ್ಟಾರ್ಟ್ ಮಾಡೋದು ಆಲ್ ಗುಡ್ ಥಿಂಗ್ಸ್ ಅನ್ನು ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್, ಮೈ ಪರ್ಸೆಪ್ಷನ್. ನೌ ಯು ಟೆಲ್ ದ ಆ್ಯಕ್ಚುಯಲ್ ಪರ್ಸೆಪ್ಷನ್. ಅದು ಆ್ಯಕ್ಚುಲಿ ಏನು ಅಂತ ಹೇಳಿದರೆ, ನಾವು ಬೆಳೆದಂತಹ ಫಲಪುಷ್ಪವನ್ನು ದೇವರ ಎದುರಿಗಿಟ್ಟು, ಆಮೇಲೆ ಪ್ರಾಸ್ಪೆರಿಟಿಯನ್ನು ತೋರಿಸುವ ಹಾಗೆ, ಇನ್ನು ಬರುವ ಇಡೀ ವರ್ಷ ಪ್ರಾಸ್ಪೆರಿಟಿ ಡಬಲ್ ಆಗಬೇಕು ಅಂತ ಹೇಳಿ ಕನ್ನಡಿಯನ್ನು ಇಡೋದು. ಸೊ ಆ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಕಾಣಬೇಕು, ನಾವು ಮುಖ ನೋಡಬೇಕು. ಮುಖ ನೋಡುವಾಗ ಕೆಳಗೆ ಇಟ್ಟಂತಹ ಕಣಿಯ ವಸ್ತುಗಳನ್ನು, ಅಂದರೆ ಫಲ, ಪುಷ್ಪ, ನಾರಿಕೇಳ ಮತ್ತು ಬಾಳೆಹಣ್ಣು, ಇದನ್ನೆಲ್ಲ ನಾವು ನೋಡಬೇಕು ಅಂತ ಹೇಳಿ ಕಣಿಯ ಒಂದು ಇದನ್ನು ಮಾಡಿದ್ದಾರೆ. ಹಾಗಾಗಿ ಈ ಯುಗಾದಿಗೆ ಫಸ್ಟ್ ಬೆಳಿಗ್ಗೆ ಎದ್ದ ಕೂಡಲೇ ಇದನ್ನು ನೋಡೋದು, ಮತ್ತು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡೋದು. ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಸ್ನಾನ ಎಲ್ಲ ಮಾಡಿದ ನಂತರ ಹಿರಿಯರಿಗೆ ನಮಸ್ಕಾರ ಮಾಡೋದು. ಆ ಹಿರಿಯರಿಗೆ ನಮಸ್ಕಾರ ಮಾಡುವಾಗ ನಮ್ಗೆ ಸ್ವಲ್ಪ ದಕ್ಷಿಣೆ ಎಲ್ಲ ಸಿಗ್ತಿತ್ತು. ಆಮೇಲೆ ಹೊಸ ಬಟ್ಟೆ ಸಿಗ್ತಿತ್ತು, ಒಂದು ಗೌಜಿ ಗಮ್ಮತ್ತು. ಆಗಿನ ಯುಗಾದಿಗೂ ಈಗಿನ ಯುಗಾದಿಗೂ ಅಜಗಜಾಂತರ ವ್ಯತ್ಯಾಸ. ಮತ್ತು ನನ್ನ ತಂದೆ ಇರುವಾಗ ನನಗೆ ಹೊಸ ಬಟ್ಟೆ ಎಲ್ಲ ಕೊಡ್ತಿದ್ರು ಅಪ್ಪ. ಅವರು ಹೋದ್ಮೇಲೆ ಹೊಸ ಬಟ್ಟೆ ತಗೊಳ್ಬೇಕು ಅಂತ ಅನಿಸೋದೇ ಇಲ್ಲ ನನಗೆ ಯುಗಾದಿಗೆ ಯಾವತ್ತು. ಹಾಗೆ ಅಪ್ಪ ಅಂದರೆ ಆಕಾಶ ಅಂತ ಹೇಳ್ತಾರಲ್ಲ, ಹಾಗೆ ಅಂತಿದ್ದೆ. झूठ बोलती है क्या झूठी, ये देख लो ವೀಕ್ಷಕರ. ಇದು ಹೇಳ್ತ್ರಿ ಹೇಳ್ತ್ರಿ ಪ್ರಿಯಾ, ನಾಟಕ ಮಾಡಿದ್ ನೋಡಿ ನಂಗೆ ಹೊಡಿತಾರೆ ಮತ್ತೆ. ಹಾಗೆ ಆಚರಿಸಿದೆವು ಯುಗಾದಿ ನಮ್ಮವರಿಗಾಗಿ. ದ ಸ್ಪೆಷಲ್ ಥಿಂಗ್ ಅಬೌಟ್ ಟುಡೇ ವಾಸ್, ಅಮ್ಮನಿಗಾಗಿ ನಾನು ರಸಾಯನ ಮಾಡಿದ್ದು. ಯಾಕೆಂದರೆ ರಸಾಯನ ಇಸ್ ಹರ್ ಫೇವ್ರೆಟ್. ನನ್ನ ಮಾವ ಬಂದದ್ದು, ಖುಷಿ ಆಯಿತು. ಮಗಳಿಗೆ ಹೊಸ ಬಟ್ಟೆ ತೆಗೆದು ಕೊಟ್ಟದ್ದು, ಮಗಳನ್ನು ಹೊಸ ಬಟ್ಟೆಯಲ್ಲಿ ನೋಡಿದ್ದು, ಅದೆಲ್ಲ ಯಾರು ಹೇಳ್ತಾರೆ, ನಾನು ಹೇಳ್ಬೇಕಾ? ಅದು ಸಹ ಖುಷಿ ಆಯಿತು, ಅವಳು ಹೇಳಿದ್ದು ಕಾಪಿ ಪೇಸ್ಟ್. ಮತ್ತೆ ನನ್ನ ಮಗಳಿಗೋಸ್ಕರ ನಾನು ಅಡಿಗೆ ಮಾಡಿದೆ. ಮಗಳಿಗೆ ಎಕ್ಸಾಮ್ ಉಂಟು, ಓದುದಿಲ್ಲ, ಇದೇ ರಗಳ ಮಾಡ್ತಾ ಕೂತ್ಕೊಳ್ತಾಳೆ, ಓದುದಿಲ್ಲ. ಯುಗಾದಿ ಅಲ್ವಾ, ಹಾಗೆ ಇವತ್ತು ಮಾತ್ರ ಓದಿದ್ದಾಳೆ, ಯಾಕಂದ್ರೆ ನಾಳೆ ಪರೀಕ್ಷೆ ಉಂಟು ಅದಕ್ಕೆ. ಯುಗಾದಿಗೆ ಓದಿದ್ದೇನೆ ನಾನು. ಸೊ ಪ್ರತಿ ವರ್ಷ ನಾನು ನಂಜಿ ಪಾತ್ರ ಓದಿಕೊಂಡು ಮರ್ಬಡಿ
ಅದು ಹಾಕ್ತೇನೆ ನಾನು. ಇದು ಯುಗಾದಿ ವಿಡಿಯೋ ನಾನು ಎಡಿಟ್ ಮಾಡಿದ್ದೇನೆ. ಯುಗಾದಿಯ ಶುಭಾಶಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸುವ ಸಮಯ ಆಯ್ತು. ನೀವು ಹೇಗೆ ಯುಗಾದಿಯನ್ನು ಆಚರಣೆ ಮಾಡಿದಿರಿ ಅಂತ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವರ್ಷ ನಿಮಗೂ ಚೆನ್ನಾಗಿರ್ಲಿ, ನಿಮ್ಮವರಿಗೂ ಚೆನ್ನಾಗಿರ್ಲಿ, ಹೊಸ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ ಯುಗಾದಿಯ ವ್ಲಾಗನ್ನು ಮುಗಿಸುವ ಸಮಯ. ಇನ್ನೊಂದು ಹೊಸ ವ್ಲಾಗಿನ ಜೊತೆಗೆ ನಾನು ಶ್ರೀಯಾ ಇಬ್ಬರು ಜೊತೆಯಲ್ಲಿರ್ತೀವಿ. ಅವು ಈ ಪಣಸುಕ ಕನ್ನಡ ಮುಂದೆ ಬರುವ ಬ್ಲಾಗ್ ಅಲ್ಲಿ ನಾನು ಮತ್ತೆ ಅಮ್ಮ ಇರ್ತೇವೆ. ಹೊಸದಾಗಿ ಹೊಸದಾಗಿ ಬಂದಿರುವವರಂತಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ್ಲೂ ನೋಡುವವರಂತಾದ್ರೆ ಯಾವಾಗಲೂ ನಮ್ಮನ್ನು ನೋಡುವವರು ಅಂತಾದ್ರೆ ಯಾವಾಗ್ಲೂ ನಮ್ಮನ್ನು ನೋಡುವವರಂತಾದ್ರೆ ಪ್ರೀತಿ ಇರಲಿ. ಈ ಪಣ ಬೇಗ ಯಾವಾಗ್ಲೂ ನಮ್ಮನ್ನು ನೋಡುವವರಂತಾದ್ರೆ ಪ್ರೀತಿ ಇರ್ಲಿ ಅಂತ ಹೇಳ್ತಾ ರಾಮ್ ರಾಮ್.